ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದೀರಾ? ಇವತ್ತು ನಾನು ಮತ್ತು ನನ್ನ ಪುಟ್ಟ ಪಾಪುವಿಗೆ ಅಂದರೆ ನಮ್ಮ ಊರಿಗೆ ಇವತ್ತು ಸ್ನಾನ ಮಾಡಿಸ್ತಾ ಇದ್ದೇನೆ. ಅಂದರೆ ಲಾಸ್ಟ್ ಟೈಮ್ ನಾನು ಮಾಡಿಸಿದ್ದೆ, ಲಾಸ್ಟ್ ವೀಕಲ್ಲಿ ಒಮ್ಮೆ ಸ್ವಲ್ಪ ಮಾಡಿಸಿದ್ದೆ. ಅದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಇವತ್ತು ನಾನು ಮಲಗ್ತಾ ಇದ್ದಾರೆ ಸ್ನಾನ ಹೇಳುವಾಗ. ದೊಡ್ಡ ಶ್ವಾಸ ತೆಗಿತಾ ಇದ್ದಾನೆ. ಇವತ್ತು ಅವನಿಗೆ ಸ್ನಾನ ಮಾಡಿಸಿ ಪೌಡ್ರೆಲ್ಲ ಹಾಕಿ ಕ್ಲೀನ್ ಮಾಡಿಸ್ತೇನೆ. ಓಕೆ ಅಂತ ಮಾಡಿಸ್ತಲ್ಲ. ರೆಡಿ ಓರಿಯೋ, ಆರ್ ಯು ರೆಡಿ? ಯಸ್. ಕಿಶ್ ಕೊಡು ನನಗೆ ಕಿಶ್ ಕೊಡು. ಕಿಶ್ ಕೊಡು. ಕೊಡಲ್ಲ? ಕೊಪ್ಪನಾ? ಬೇಡ. ಓಕೆ, ನಾನಿವತ್ತು ನಮ್ಮ ಊರಿಗೆ ಸ್ನಾನ ಮಾಡಿಸ್ತೇನೆ. ಬನ್ನಿ. ನಮ್ಮ ಊರಿಯದ್ದು ಶಾಂಪೂ ಡಬಲ್ ಸ್ಟಾರ್. ಇದು ಶಾಂಪೂ ಆ್ಯಂಡ್ ಕಂಡೀಷನರ್ ಎರಡು 2 in 1 ನೋಡಿ. ಮಾಯಿಶ್ಚರೈಸಿಂಗ್, ಇಚ್ಚಿ ಆ್ಯಂಡ್ ರಿಲೀಫ್ 2 in 1 ಶಾಂಪೂ ಆ್ಯಂಡ್ ಕಂಡೀಷನರ್. ತುಂಬ ಚೆನ್ನಾಗಿದೆ. ಇದು ಡಾಗ್ ಆಗ್ತದೆ, ಕ್ಯಾಟಿಗೆ ಆಗ್ತದೆ, ಎರಡು ಇಬ್ಬರಿಗೂ ಆಗ್ತದೆ. ತುಂಬ ಚೆನ್ನಾಗಿದೆ. ಓಕೆ, ಮೊನ್ನೆ ಯೂಸ್ ಮಾಡಿದ್ದೇನೆ. ಓಕೆ, ಆರ್ ಯು ರೆಡಿ? ಸ್ವಲ್ಪ ಬಿಸಿ ನೀರು ಇಟ್ಟಿದ್ದೇನೆ, ಸ್ವಲ್ಪ ಜಾಸ್ತಿ ಅಲ್ಲ, ಲೈಟ್ ವಾರ್ಮ್ ವಾಟರ್. ಓಕೆ, ರೆಡಿ ಬಾಬಾ? ಕಮ್. ಆಯ್ತಾಯ್ತಾಯ್ತು. ನೀರು ಇಲ್ಲ ನೆಡಲಿ ನೆಡಲಿ. ಅಪ್ಪು ನಡು ಕಂಠದಲ್ಲಿ ಕ್ಯಾಮರಾ ನೋಡಿ. ಕಿವಿಗೆ ನೀರು ಹೋಗ್ಬಾರ್ದಂತೆ. ನಾನು ಕಿವಿಗೆ ಜಾಸ್ತಿ ಇದು ಮಾಡಲ್ಲ, ಕ್ಲೀನ್ ಹೀಗಾಗಿ ಮಾತ್ರ. ಈಗ ಫುಲ್ ಬಾಡಿನ ವಾಶ್ ಮಾಡ್ತೇವೆ. ವಾರದಲ್ಲಿ ಒಂದ್ಸಲ ಮಾತ್ರ ಮಾಡಿಸುದು. ಇಲ್ಲ, ನೀನು ನೋಡ್ಬೇಡ. ಸ್ವಲ್ಪ ಹೊತ್ತು ಆಯ್ತು. ಆಯ್ತಾ ಆಯ್ತಾ? ತುಂಬ ಚೆನ್ನಾಗಿ ಮಾಡ್ಬೇಕಲ್ಲ. ಹೀಗೆ ಎಲ್ಲ ಹಾಯ್ ಹೋಗ್ಯೋ, ನಂದು ಬುಷ ಆಯ್ತು. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್. ಅವಾಗ ಈ ಚಳಿ ಆಗ್ತದೆ. ಓಕೆ, ಹರಸ್ವ. ಚಿಕ್ಕು ಓರಿಯೋ ಫುಲ್ ಬೆಟ್ಟಾಗಿದ್ದಾನೆ. ಈಗ ಡ್ರೈಯರ್ ಅಲ್ಲಿ ಸ್ವಲ್ಪ ಡ್ರೈ ಮಾಡಿಸುವ, ಯಾಕಂದ್ರೆ ಮಳೆ ಅಲ್ಲ. ಉಲ್ಟಾ ನೀರು, ಉಲ್ಟಾ ಉಲ್ಟಾ ಉಲ್ಟಾ. ಬಾಬಾ ಆಯ್ತು. ಈಗ ಇಲ್ಲಿ ಬಾ, ಒಳಗೆ ಹೋಗ್ಬೇಡ. ಒಳಗೆ
ಹೋಗ್ಬೇಡಿ, ಇಲ್ಲಿ ಇಲ್ಲಿ ಹಾಂ ಇಲ್ಲಿ ಹಾಂ ಪಪ್ಪಡು ಪಪ್ಪಡು. बस No, no. ಅವನಿಗೆ ಹೆದರಿಕೆ ಆಗ್ತದೆ. ಬರಲ್ಲ ತಾನೆ. ಓಕೆ 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 ಡನ್ 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 ಡನ್. ಅವನು ಒಳಗೊಳಗೆ ಆ ಶಬ್ದಕ್ಕೆ ಅವನಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಸಣ್ಣ ಅಲ್ಲ, ಅದು ಅಭ್ಯಾಸ ಆಗ್ತದೆ ಮತ್ತೆ ಅವರಿಗೆ. ಈಗ ಮಳೆ ಇದ್ದ ಕಾರಣ ಎಲ್ಲದಿಂದ ಸ್ಟಿಚ್ ಮಾಡಬೇಕಂತಿಲ್ಲ ಅವರು. ಫ್ರೆಂಡ್ಸ್, ಈಗ ನಮ್ಮ ಓರಿಯೋದು ಸ್ನಾನ ಆಯಿತು, ಸ್ವಲ್ಪ ಡ್ರೈ ಆಯಿತು ಮೇಯೆಲ್ಲ. ಈಗ ನಾನು ಅವನಿಗೆ ಕೋಮ್ ಮಾಡ್ತೇನೆ, ಅಂದರೆ ಸ್ವಲ್ಪ ಕೋಮ್ ಮಾಡಬೇಕು, ಡೈಲಿ ಕೋಮ್ ಮಾಡಬೇಕಂತೆ. ಯಾಕೆಂದರೆ ಅವ್ರದ್ದು ಇದು ಕೂದಲುಂಟಲ್ಲ ನೈಸ್ ಆಗಬೇಕಾದ್ರೆ ಸ್ವಲ್ಪ ನಾವು ಕೋಮ್ ಮಾಡಬೇಕಂತೆ. ನಂತರ ಅವನಿಗೆ ಸ್ವಲ್ಪ ಟಾಲ್ಕಮ್ ಪೌಡರ್ ನಾನು ಹಾಕ್ತೇನೆ, ಅಂದರೆ ಸ್ವಲ್ಪ ಏನಾದರೂ ಅದಕ್ಕೆ ತುರಿಕೆ ಎಲ್ಲ ಇದ್ರೆ ಉಂಟಲ್ಲ, ನಡಿ ಮಾಡಬೇಡ ಅಂತ ಹೇಳಿ ಖುಷಿ ಆಗ್ತದೆ ಅವನಿಗೆ. ನೋಡಿ ನಾವು ಈ ಥರ ಮಾಡ್ತೇವೆ. ನೀನು ಈಗ ಮಲಗು ಮಲಗು ಚಿಕ್ಕು ಮಲಗು. ನೋಡಿ ಈಗ ಅವನಿಗೆ ತುಂಬ ಖುಷಿ ಆಗ್ತಿದೆ ನೋಡಿ. ಹೀಗೆ ಕುತ್ಕೊ ಕುತ್ಕೊ. ಚೆನ್ನಾಯಿತು ನಮ್ಮ ಓರಿಯೋ ಅಲ್ಲ. ಓರಿಯೋ ನೀನು ರೆಡಿ ಫ್ರೆಶ್ ಆದಿ. ಈ ಸಂಡೇ ದಿನ ಈ ಒಂದು ಡ್ಯೂಟಿ ಜಾಸ್ತಿ ಉಂಟು ನನಗೀಗ. ಈ ಥರ ಅವನಿಗೆ ಇದು ಮಾಡಿದ್ರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ. ಅಂದರೆ ಸ್ವಲ್ಪ ಅವನಿಗೆ ತುರಿಕೆ ಏನಾದರೂ ಇದಾಗ್ತದಲ್ಲ, ಯಾವುದು ಕಚ್ಚಲಿಕ್ಕೆ. ನೋಡಿ 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 ನೋಡಿ. ಈಗ ಈಗ ಕೊಂಡು 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 ಆಗ್ತದ ಕೊಂಡೋಗ್ಲಿಕ್ಕೆ. ಕೊಂಡು ಎತ್ಕೊ, ಇಲ್ಲಿ ಎತ್ಕೊ. ಹಾಂ ಬಾಯಿಂದ ಈ ಥರ. ಹಾಂ ಕೊಂಡು. ಇದು ಹೆವಿ ಉಂಟು, ಅವನಿಗೆ ಆಗೋದಿಲ್ಲ, ಪಾಪ ಅಲ್ಲ. ಈಗ 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 ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್. ಹಾಂ ನೋಡಿ ಇಲ್ಲಿ ಈಗ 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 ಈಗ
ಬಾಬಾ. ಇಲ್ಲಿ ಗ್ಲಾಸ್ ಹಾಕಿದ್ದೇವೆ, ಒಳಗಡೆ ಹೋಗದಾಗೆ ಬಾಲ್ಕನಿಯಲ್ಲಿ ನಾವು ಇಟ್ಟಿದ್ದೇವೆ. ಇದು ಪೌಡರ್ ಅವನಿಗೆ ನೋಡಿ, ಮಾಯ್ಶುಟೆಕ್ಸ್. ತುಂಬ ಚೆನ್ನಾಗಿದೆ, ಸ್ಮೆಲ್ಸ್ ಒಳ್ಳೇದುಂಟು ಇದರಲ್ಲಿ. ಕಿಚನ್ ಕ್ಲಿಯರ್ ಅವರು ಕಂಟ್ರೋಲ್ ಫಾರ್ಮುಲಾ ಅಂತೇಳಿ ತುಂಬ ಚೆನ್ನಾಗಿದೆ. ಈಗ ಪೌಡರ್ ಹಾಕ್ಲಿಕ್ಕೆ ಉಂಟು. ಈಗ ಇದು ನೀನು ಕಚ್ಕೋ. ಈಗ ಸ್ವಲ್ಪ ಪೌಡರ್ ಹಾಕೋ ಅವನಿಗೆ. ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಲ್ಲ. ಅಂದರೆ ನಮಗೂ ಸಹ ಖುಷಿ ಆಗ್ತಿದೆ ಅವನು ಎತ್ಕೊಳ್ಳುವಾಗ ಉಂಟಲ್ಲ. ನಿಲ್ಲು ನಿಲ್ಲು. ವಾವ್ ವಾವ್, ಸೂಪರ್ ಸ್ಮೆಲ್. ಕಿಚ್ಕೊ. ನೋಡಿ, ಖುಷಿ ಆಯ್ತಾ? ಹ್ಯಾಪಿ ಹ್ಯಾಪಿ ನೋ ಹ್ಯಾಪಿ 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 ಅದಕ್ಕೆ ಕಿಚ್ಕೊಡಿ. ಹೌದಂತೆ ನೋಡಿ. ಆಯ್ತು ಆಯ್ತು. ಈಗ ನಾನು ಸ್ನಾನ ಮಾಡಿ ಎಲ್ಲ ನನ್ನ ಪ್ಯಾಂಟಿಗೆಲ್ಲ ಪೌಡರ್ ಎಲ್ಲ ಬಿತ್ತು. ಕಿವಿಯಲ್ಲಿ ಕಿವಿಯಲ್ಲಿ ಓದಿಯೋದು ಕಿವಿ. ಓದಿಯೋದು ಕಿವಿ. ಎಂತಾಯ್ತು ಎಂತಾಯ್ತು? ನಿಲ್ಲು ನಿಲ್ಲು. ಕಿವಿದು ಸ್ವಲ್ಪ. ಕಿವಿ ಈಗ ಸ್ವಲ್ಪ ಸುಲಭ. ಇನ್ನು ಒಂದು ಕೂದಲು ಗ್ರೋತ್ ಆದ್ರೂ ತುಂಬ ಕಷ್ಟ ಉಂಟು ನಮಗೆ, ಅಂತೂ ಮೇಂಟೆನೆನ್ಸ್ ಮಾಡಲೇಬೇಕಲ್ಲ. ಅದೇ ನಾವು ಎಷ್ಟು ಮೇಂಟೆನೆನ್ಸ್ ಮತ್ತು ಅಷ್ಟು ಅದು ಚೆನ್ನಾಗಿ ಕಾಣ್ತದೆ ಅವರಿಗೆ. ಇಲ್ಲದೆ ಅದು ಎಂತ ಗೊತ್ತಾ, ನಾವು ಮೇಂಟೆನೆನ್ಸ್ ಮಾಡೋದಿದ್ರೆ ಉಂಟಲ್ಲ, ಆದರೆ ಅವರು ಕೂದಲು ಉಂಟ ಗಂಟು ಗಂಟಾಗಿ ಇರ್ತದೆ. ನಾವು ಡೈಲಿ ಕೋಮ್ ಮಾಡಬೇಕು, ಇಲ್ಲದೆ ಗಂಟು ಗಂಟಾಗಿ ಅದು ಟಚ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಆತ. ಅದಕ್ಕೆ ಶಾಂಪೂ ಕಂಡೀಷನರ್ ಯೂಸ್ ಮಾಡಬೇಕು. ಅದೇ ನೈಸ್ ನೋಡಿ. ನಾವು ಈಗ ಸ್ನಾನ ಮಾಡುವಾಗ ಶಾಂಪೂ ಕಂಡೀಷನರ್ ಯೂಸ್ ಮಾಡಿದ್ರೆ ಅಂತಲ್ಲ ನಮ್ಮ ಕೂದಲು ನೈಸ್ ಅಂತ, ಆ ಥರನೇ ಇವರಿಗೆ ಸಹ ನೋಡಿ ಕಚ್ತಿತ್ತು. ಅವನಿಗೆ ಕಚ್ಚಲಿಕ್ಕೆ ಎಂತ ಇದ್ದಿದ್ದೆಲ್ಲ ನನಗೆ ತಂದಿದ್ದಾರ ಅಂತೇಳಿ. ಇಲ್ಲ ಈಗ ಇದು ನಿಂದೆ. ಇನ್ನು ನೋಡು, ಇವತ್ತು ಮಧ್ಯಾಹ್ನ ಏನು ಅವನಿಗೆ ಮೊಟ್ಟೆ ಅಂದರೆ ನಿನ್ನೆ ಉಂಟಲ್ಲ, ನಾನು ಮೊಟ್ಟೆ ನಮಗೆ ಬಾಯ್ಲ್ ಮಾಡಿದ್ದು. ಈ ಮೊಟ್ಟೆ ತಿನ್ನುವಾಗ ಉಂಟಲ್ಲ, ಅವನು ನನ್ನಲ್ಲಿ ಕೇಳ್ತಾ ಇದ್ದೆ. ಮತ್ತು ಸಣ್ಣ ಪೀಸ್ ಕೊಟ್ಟೆ, ತುಂಬ ಖುಷಿಯಿಂದ ತಿಂದ. ಅಂದರೆ ವೈಟ್ ಕೊಟ್ಟದ್ದು ತುಂಬ ಇನ್ನೂ ಕೂಡ ಅಂತ ಹೀಗೆ ಮಾಡಿ ಹೀಗೆ ನೋಡ್ತಾ ಇದ್ದೇನೆ. ನೋಡುವಾಗ ಪಾಪ ಗಂಡಿದ್ರು ಸದಾ ನಂದು ಇಷ್ಟು ಸಣ್ಣ ಪೀಸ್ ನಾನು ಕೊಟ್ಟೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಕೊಡುವಾಗ ಸ್ವಲ್ಪ 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 ಇದು ಮಾಡಲ್ಲ, ಡೈಜೆಸ್ಟ್ ಆಗೋದಿಲ್ಲಲ್ಲ, ಸಣ್ಣ ಮರಿಯಲ್ಲ. ತುಂಬ ಇಷ್ಟ ಅವನಿಗೆ ಮೊಟ್ಟೆ, ಹಾಲು ತುಂಬ ಇಷ್ಟ ಅಲ್ಲ. ಓರಿಯೋ ನಿಮಗೆ ಮೊಟ್ಟೆ ಅಂದರೆ ಇಷ್ಟನಾ? ಇವತ್ತೊಂದು ನೋಡಬೇಕು, ಏನಾದರೂ ಮಾಡಿ ಸ್ಪೆಷಲ್ ಒಂದು ಸ್ವಲ್ಪ ಸೂಪಿನಾಗೆ ಮಾಡಿ ಕೊಡಬೇಕು ಇವನಿಗೆ. ಇವತ್ತು ಲಿವರ್ ಇದ್ದು ಸೂಪ್ ಮಾಡಿ ಇವನಿಗೆ, ಆಯಿತಾ? ಒರಿಯೋ ನೋಡು ನೋಡು, ನಿಮಗೆ ಇವತ್ತು ಸೂಪ್ ಮಾಡಿ ಕೊಡ್ತೀನಿ. ಓಕೆ 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 ಹೇಳು. ಓಕೆ. ಜೋಯ್ ಬಾಬಾ, ಜೋಯ್ ಜೋಯ್. ನನ್ನ ಕಿವಿದವನು ಎಳಿತಾನೆ, ನಾಟಿ ಬಾಯ್. ಓಕೆ, ಇನ್ನು ಅವನು ಮಲಗುದಂತೆ. ಮಲಗಿದ ನಂತರ ನೋಡ ಮಧ್ಯಾಹ್ನ ಊಟಕ್ಕೆ ಏನು ಹಾಕ್ತೀನಿ ಅಂತೇಳಿ ಅಲ್ಲಿಗೆ ತೋರಿಸ್ತೇನೆ. ಓಕೆ 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 ಸಾ ಓಕೆ 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 ಓಕೆ. ನಮ್ಮ ಓರಿಯೋ ಸ್ವಲ್ಪ ಹಸಿವಾಗಿದೆ, ಅವನಿಗೆ ಸ್ವಲ್ಪ ಪೆಡಿಗ್ರಿ ತಿಂತಾ ಇದ್ದಾನೆ. ಇದು ಸಾಫ್ಟ್ ಮಾಡಿಟ್ಟದ್ದು, ಹಾಲಿನಲ್ಲಿ ಬೆರಕೆ ಮಾಡಿ ಸ್ವಲ್ಪ ಸಾಫ್ಟ್ ಆಗಿಟ್ಟಿದ್ದೇನೆ. ಯಾಕೆಂದರೆ ಪೆಡಿಗ್ರಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ಲ, ಅದು ಅವನಿಗೆ ಹಲ್ಲಿನಲ್ಲಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಸಣ್ಣದಲ್ಲ. ಈಗ ಜಸ್ಟ್ ಬರ್ತಾ ಉಂಟು ಅವನಿಗೆ ಹಲ್ಲು.
ಇದಕ್ಕೆ ನಾನು ಬಿಸಿ ಹಾಲಿನಲ್ಲಿ ಈ ಥರ ನೆನೆಸಿ ಇಟ್ಟದ್ದು. ಈಗ ಅವನು ನೋಡಿ ಒಂದೊಂದೇ ಹೆಕ್ಕಿ ತಿಂತಾ ಇದ್ದಾನೆ. ಓರಿಯೋ 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 ನೋಡಿಲಿ. ಅವ್ನು ನಾನು ಮಾತಾಡೋಗುಂಟಲ್ಲ, ಫಸ್ಟ್ ನನ್ನ ವಾಯ್ಸ್ ಕೇಳಿದರೆ ಸ್ವಲ್ಪ ಏನೇ ಕೆಲಸದಲ್ಲಿದ್ದರೆ ಅವನು ನನ್ನ ಮುಖ ನೋಡ್ತಾನೆ. ನಾನು ನನ್ನ ವೀಡಿಯೋಸ್ ಎಲ್ಲ ಯಾಕಿದ್ರೆ ಉಂಟಲ್ಲ, ನನ್ನ ವಾಯ್ಸ್ ಕೇಳಿದ ತಕ್ಷಣ ಉಂಟಲ್ಲ ಓಡ್ಕೊಂಡು ಬರ್ತಾನೆ. ಅವನು ತುಂಬ ಸ್ಮಾರ್ಟ್ ಇದ್ದಾನೆ ಗೊತ್ತಾ. ಓರಿಯೋ ತಿಂತ ಖುಷಿ ಆಗ್ತದೆ ನಮಗೆ. ನೋಡಿಲಿ ಚಿಕ್ಕ ನೋಡು ನೋಡು ನೋಡಿಲಿ, ತಿನ್ನೋದ್ರಲ್ಲೇ ಇದ್ದಾನೆ ಅವನು. ಓರಿಯೋ ಓರಿಯೋ ಫ್ರೆಂಡ್ಸು, ಓರಿಯೋದು ರಾತ್ರಿ ಡಿನ್ನರ್ ಎಲ್ಲ ಆಯಿತು. ನಂತರ ಬೇಸ್ಮೆಂಟ್ಗೆ ಕರ್ಕೊಂಡು ಬಂದು ವಾಕ್ ಎಲ್ಲ ಮಾಡಬೇಕಂತ ಹೇಳಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕರ್ಕೊಂಡು ಬಂದಿದ್ದಾರೆ. ಈಗ 10 ನಿಮಿಷ ಓಡಾಡಿ, ಅಂದರೆ ಅವನಿಗೆ ನನ್ನ ಮಗಳು ಓಡ್ತಾ ಇದ್ದಾಳೆ, ಅದರ ಹಿಂದೆಯೇ ಇವನು ಸಹ ಓಡ್ತಾ ಇದ್ದಾನೆ. ಅಂದರೆ ಸ್ವಲ್ಪ ವಾಕ್ ಆಗಬೇಕಂತೇಳಿ 10 ಮಿನಿಟ್ ಅವನಿಗೆ ಕರ್ಕೊಂಡು ಬರ್ತಾರೆ. ಫ್ರೆಂಡ್ಸ್, ಇವತ್ತಿನ ಫುಲ್ ವೀಡಿಯೋ ನನ್ನ ಓರಿಯೋದೊಂದಿಗೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳಿ. ಹಾಗೆಯೇ ಎಲ್ಲರಿಗೂ ಬಾಯ್ ಬಾಯ್.